ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾಹ್ನವಿ ಕಾರ್ತಿಕ್. ಕಾಲೇಜು ಇದು ಕನಸುಗಳು ಹುಟ್ಟೋ ಜಾಗ, ಕಲ್ಪನೆಗಳು ಹುಟ್ಟೋ ಜಾಗ, ನಮ್ಮ ಜೀವನಕ್ಕೆ ತಿರುವನ್ನ ಕೊಡೋ ಜಾಗ, ನಮ್ಮ ಭವಿಷ್ಯವನ್ನ ರೂಪಿಸೋ ಜಾಗ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರಿತೀವಿ, ಅದು ನಿಜ. ಆದ್ರೆ ಸ್ಟೂಡೆಂಟ್ ಲೈಫ್ ಮುಗಿದ ಮೇಲೂ ನಮ್ಮ ಲೈಫ್ ಗೋಲ್ಡನ್ ಆಗಿರಬೇಕು ಅಂತಂದ್ರೆ ನಾವು ಯಾವ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ತೀವಿ, ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತೀವಿ, ನಾವು ಏನನ್ನೆಲ್ಲ ಕಲಿತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಾನಿವತ್ತು ಅಂಥದ್ದೇ ಒಂದು ಜಾಗದಲ್ಲಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಫ್ರಮ್ ದ ಹೌಸ್ ಆಫ್ MS ರಾಮಯ್ಯ, ನವ್ಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ನಮ್ಮ ರಾಜ್ಯದ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲೋದು MS ರಾಮಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಅದೇ ಕುಟುಂಬದವರು ನಿರ್ಮಿಸಿರುವಂತಹ ಮತ್ತೊಂದು ಶಿಕ್ಷಣ ಸಂಸ್ಥೆ ನವ್ಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ನಾನೀಗ ನವ್ಕೀಸ್ನ ಕ್ಯಾಂಪಸ್ನಲ್ಲಿದ್ದೀನಿ. ಇಲ್ಲಿ ಏನೆಲ್ಲ ಎಮ್ಯುನಿಟೀಸ್ ಇದೆ, ವಿದ್ಯಾರ್ಥಿಗಳು ಅದನ್ನು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ಮಾತನಾಡೋದಕ್ಕೆ ನವ್ಕೀಸ್ ಗರ್ಲ್ಸ್ ಕಾಲೇಜ್ನ ಪ್ರಾಂಶುಪಾಲರಾದಂತಹ ಪದ್ಮಗಿರಿ ಧನ್ಯ ಅವರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಗೋಲ್ಡನ್ ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತ ಅಂದರೆ, ಇಲ್ಲಿ ಬಂದ ಕೂಡಲೇ ಗರ್ಲ್ಸ್ ಕಾಲೇಜ್ ಸಪ್ರೇಟ್, ಬಾಯ್ಸ್ ಕಾಲೇಜ್ ಸಪ್ರೇಟ್. ಸೊ ಒಂದು ಎಕ್ಸ್ಕ್ಲೂಸಿವ್ ಥಿಂಗ್ನ ನಾನು ಫಸ್ಟು ನೋಟಿಸ್ ಮಾಡಿದ್ದು. ಸೊ ಇದ್ರ ಬಗ್ಗೆ ಹೇಳಬಹುದಾ ಅಂತ? ಆ್ಯಕ್ಚುಲಿ ಅದು ಆ ಥರ ಒಂದು ನೋಡಿದರೆ ದಿಸ್ ದ ಫಸ್ಟ್ ಟೈಮ್ ವಾಟ್ ವಿ ಕ್ಯಾನ್ ಸಿ ಟು ಕ್ಯಾಂಪಸ್ ಸಪ್ರೇಟ್ ಆಗಿರೋದು. ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಬಾಯ್ಸ್ ಒಂದು ಕಡೆ ಇದೆ, ಆಪೋಸಿಟ್ ವಿ ಹ್ಯಾವ್ ದ ಗರ್ಲ್ಸ್ ಕ್ಯಾಂಪಸ್ ವಿಚ್ ಇಸ್ ಕಂಪ್ಲೀಟ್ಲಿ ಓನ್ಲಿ ಫಾರ್ ಗರ್ಲ್ಸ್. ಸೊ ಏನು ನೋಡೋದು ಅಂದರೆ ಇಲ್ಲಿ ಮಿಂಗಲ್ ಹಾಕೋಕ್ಕೆ ಅವ್ರಿಗೊಂದು ಆಪರ್ಚುನಿಟಿ ಸಿಗಲ್ಲ. ಬಾಯ್ಸು ಸಪ್ರೇಟಾಗಿ ಕ್ಯಾಂಪಸ್ನಲ್ಲಿರುತ್ತೆ, ಗರ್ಲ್ಸು ನಮ್ಮದು ಕ್ಯಾಂಪಸ್ನಲ್ಲಿ ಸಪ್ರೇಟಾಗಿ ಇರುತ್ತೆ. ಸೊ ಏನೋ ಒಂದು ಆಪರ್ಚುನಿಟಿ ಸಿಗಿದ್ರೂ ಅವರು ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ಸೊ ಅದು ಒಂದು ಎಕ್ಸ್ಕ್ಲೂಸಿವ್ ಆಗಿರೋದು ಒಂದು ಗರ್ಲ್ಸ್ ಕಾಲೇಜು, ಅದೊಂದು ಸ್ಪೆಷಾಲಿಟಿ ನಮ್ಮ ಕಾಲೇಜ್ಗೆ. ಮೇಡಮ್, ಈಗ ನಾವು ಗರ್ಲ್ಸ್ ಕ್ಯಾಂಪಸ್ನಲ್ಲಿದ್ದೀವಿ. ಗರ್ಲ್ಸ್ ಅಂತ ಬಂದಾಗ ಪೇರೆಂಟ್ಸ್ಗೆ ಒಂದು ತಲೆನೋವು ಇದ್ದೇ ಇರುತ್ತೆ. ನಾವು ಇಲ್ಲಿ ಕಳಿಸಿ ಎಜುಕೇಷನ್ನ ಮಾಡ್ತಾ ಇದ್ದೀವಿ, ಅಲ್ಲೇ ಹಾಸ್ಟೆಲಲ್ಲಿ ಸ್ಟೇ ಆಗ್ತಾರೆ ಅಂತಂದರೆ ಸೇಫ್ಟಿ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಸೊ ಏನೆಲ್ಲ ಸೇಫ್ಟಿ ಮೆಷರ್ಸನ್ನು ತೊಗೊಂಡಿದ್ದೀರಾ? ಆ್ಯಕ್ಚುಲಿ ನಾವು ಫಸ್ಟ್ ಪೇರೆಂಟ್ಸ್ ಬಂದ್ರೆ ಹೇಳೋದಂದರೆ, ಪೇರೆಂಟ್ಸ್ನೇ ಬಿಟ್ಟು ಬೇರೆ ಯಾರನ್ನೂ ನಾವು ಒಳಗಡೆ ಎಂಟರ್ಟೈನ್ ಮಾಡಲ್ಲ. ಸೊ ಫಸ್ಟ್ ವಾಟ್ ವಿ ಸೇ ಇಸ್ ಓನ್ಲಿ ದ ಪೇರೆಂಟ್ಸ್. ಬೇರೆ ಎಮರ್ಜೆನ್ಸಿ ಇದ್ದರೆ ಗಾರ್ಡಿಯನ್ ಅವ್ರು ಬೇಕೇ ಬೇಕು ಅಂತ ಹೇಳಿದರೆ ಅವ್ರದ್ದೊಂದು ಐಡೆಂಟಿ ಪ್ರೂಫ್ ಕೊಟ್ಟರೆ ನಾವು ಅವ್ರಿಗೆ ಅದು ಇಶ್ಯೂ ಮಾಡ್ತೀವಿ, ID ಕಾರ್ಡ್ ಇಶ್ಯೂ ಮಾಡ್ತೀವಿ. ಆ ID ಕಾರ್ಡ್ ಇಟ್ಕೊಂಡು ಬಂದರೆ ನಾವು ಮಕ್ಕಳನ್ನ ಕಳಿಸ್ಕೊಡೋದು. ಇಲ್ಲಾಂದರೆ ನಾವು ಒಳಗಡೆ ಬೇರೆ ಯಾರನ್ನೂ ಸೇರಿಸ್ಕೊಳ್ಳೋದಿಲ್ಲ. ಈವ್ನಿಂಗ್ 5 o'clock ಆದಮೇಲೆ ನಾವು ವಿಸಿಟರ್ಸ್ನೂ ಅಲೌ ಮಾಡ್ತಾಯಿಲ್ಲ ಕ್ಯಾಂಪಸ್ ಒಳಗಡೆ. 24/7 ನಮಗೆ ಲೇಡಿ ಸೆಕ್ಯೂರಿಟೀಸನ್ನೇ ಇರೋದು. ಆಗಷ್ಟು ಇರೋದು ಸ್ಟಾಫ್ಗಳು 95% ಇರೋದು ಲೇಡಿ ಸ್ಟಾಫ್ಸೇ. ಸೊ ಅಷ್ಟೊಂದು ಸೆಕ್ಯೂರಿಟಿ ನೋಡಿಕೊಂಡೆ ಮಕ್ಕಳನ್ನ ಇಡೋದು. ಈ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಅಷ್ಟೊಂದು ಸೇಫ್ಟಿ ನಾವು ನೋಡಲೇಬೇಕು ಗರ್ಲ್ಸ್ಗೋಸ್ಕರ. ಸೊ ಅಷ್ಟೊಂದು ಸೇಫ್ಟಿ ಇಟ್ಕೊಂಡೇ ಇರೋದು. ನಾನು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ನಿಮ್ಮ ಸಿಬ್ಬಂದಿ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ, ಒಬ್ಬರು ಲೇಡಿ ಎಲ್ಲ ನೋಡ್ಕೊಳ್ತಾರೆ. ಇಲ್ಲಿ ಒಂದು ಸಣ್ಣ ಪಿನ್ ಬಿದ್ದರೂ ಕೂಡ ಎಲ್ಲಿ ಬಿದ್ದಿದೆ ಅದನ್ನು ನೋಡ್ಕೊಳ್ತಾರೆ, ಅಷ್ಟು ಟೇಕ್ ಕೇರ್ ಮಾಡ್ತಾರೆ. ಅಷ್ಟು ಟೇಕ್ ಕೇರ್, ಯಾಕೆಂದರೆ ಅವರು ಮಕ್ಕಳು ಬಂದಿರೋದು ಬೇರೆ ಕಡೆಯಿಂದ, ದೂರ ಜಾಗದಿಂದ ಬಂದಿರೋರು. ಸೊ ಒಂದು ಡಿಫ್ರೆಂಟ್ ಸೆಕೆಂಡ್ ಹೋಮ್ಲಿ ಫೀಲಿಂಗ್ ನಾವು ಕೊಡಬೇಕಾದ್ರೆ ಇಲ್ಲಿ ನಾವು ಆ ಥರನೇ ಇರಬೇಕು. ಆ್ಯಕ್ಚುಲಿ ಹೇಳಿದರೆ ವಿ ಆರ್ ದ ಸೆಕೆಂಡ್ ಪೇರೆಂಟ್ಸ್ ಟು ದೆಮ್. ಸೊ ಅವರು ಮಿಸ್ ಮಾಡಬಾರ್ದು, ಅವ್ರ ಅಮ್ಮನೂ ಮಿಸ್ ಮಾಡಬಾರ್ದು, ಅವರು ಸಿಸ್ಟರ್ಸ್ ಇದ್ರೂ ಯಾರಿದ್ರೂ ಮಿಸ್ ಮಾಡಬಾರ್ದು. ಅದಕ್ಕೆ ಅಷ್ಟೊಂದು ಕೇರ್ ತಗೊಳ್ತಾನೆ ಇರ್ತಾರೆ. ಸೇಫ್ಟಿ ಬಗ್ಗೆ ಆಯಿತು. ಹಾಸ್ಟೆಲ್ಸ್ ಯಾವ ರೀತಿ ಇದೆ? ಅಲ್ಲಿ ಕ್ಲೆನ್ಲಿನೆಸ್ ಇರಬಹುದು, ಅಲ್ಲಿ ಫೆಸಿಲಿಟೀಸ್ ಇರಬಹುದು, ಹೇಗಿದೆ ಅಂತ? ಈಗ ಕ್ಲೆನ್ಲಿನೆಸ್ ನೋಡಿದರೆ ಹಾಸ್ಟೆಲ್ ಅಂದರೆ ಗರ್ಲ್ಸ್ಗೆ ಇನ್ಫೆಕ್ಷನ್ಸ್ ಬೇಗ ಬರುತ್ತೆ. ಸೊ ವಿ ಸಿ ದ್ಯಾಟ್ ಹೆಲ್ತ್ ಆಫ್ ದಿಸ್ ಚಿಲ್ಡ್ರನ್ ಆರ್ ಟೇಕನ್ ಕೇರ್ utmost care is being given. So we see that the rooms are always clean. ಅವ್ರದಕ್ಕೆ ಹೌಸ್ ಕೀಪಿಂಗ್ಸ್ ಯಾವಾಗಲೂ ಇರುತ್ತೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅವ್ರದ್ದು ರೂಮ್ ಕ್ಲೀನ್ ಮಾಡಿ, ಸ್ವ್ಯಾಪ್ ಮಾಡಿ, ಕ್ಲೀನ್ ಮಾಡಿ ಇಟ್ಕೊಳ್ತಾರೆ. ಈವನ್ ವಾಶ್ರೂಮ್ಸ್ ಆಗ್ಲೂ 3 times ಕ್ಲೀನಿಂಗ್ ಖಂಡಿತ ಇರುತ್ತೆ. ಡೈನಿಂಗ್ ಹಾಲ್ ಆದ್ರೂ ಎವ್ರಿ ಡೇ ನಾವು ಕ್ಲೀನ್ ಮಾಡೋದು, ಸ್ಕ್ರಬ್ಬಿಂಗ್ ಮಾಡೋದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇ ಇರೋದು. ಫುಡ್ ಅಂತ ಬಂದಾಗ ನ್ಯೂಟ್ರಿಷಿಯಸ್ ಫುಡ್ನ ಕೊಡಬೇಕಾಗುತ್ತೆ, ಯಾಕಂದರೆ ಬೆಳೆಯೋ ಏಜ್ ಹೆಣ್ಮಕ್ಳದು. ಸೊ ಯಾವ ಥರದ ಫುಡ್ಗಳನ್ನೆಲ್ಲ ಕೊಡ್ತಾ ಇದ್ದೀರಾ? ಸೊ ನಾವು ಆ್ಯಸ್ ಯು ಸೆಡ್ ಏಜ್, growing age, and most of them they need lot of energy and protein to study. ಅದಕ್ಕೋಸ್ಕರ ಅದನ್ನು ನೋಡಿಕೊಂಡೇ ಅವ್ರದ್ದು ಡೈಟ್ ನಾವು ಪ್ಲ್ಯಾನ್ ಮಾಡೋದು. ನಮ್ಮದು ಪ್ಯೂರ್ ವೆಜಿಟೇರಿಯನ್ ಫುಡ್ಸ್ ನಾವು ಕೊಡೋದು. ಅದಕ್ಕೋಸ್ಕರ ನಾವು ಜಾಸ್ತಿ ಪ್ರೋಟೀನ್ ರಿಚ್ ಫುಡ್ಡೇ ಕೊಡೋದು ಅವ್ರದ್ದು ಹೆಲ್ತ್ಗೆ. ಆ್ಯಕ್ಚುಲಿ ಮಕ್ಕಳು ಜಾಸ್ತಿ ತಿನ್ನೋದೇ ಜಂಕ್ ಫುಡ್ಸ್, ಅದು ಸ್ವಲ್ಪ ನಾವು ಇಲ್ಲಿ ಕಡಿಮೆನೇ.
ಮನೆ ಮಾಡೋರು ಈ ಥರ ಊಟ ಇದೆ, ಬಿಸಿ ಬಿಸಿ ಊಟ ಮಾಡಿ ಕೊಡೋದು. ಎಲ್ಲ ಅವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡಿಕೊಂಡು, ಅದಕ್ಕೆ ನಾವು ಏನು ಕಲರ್ ಆ್ಯಡ್ ಮಾಡಲ್ಲ, ಕೆಮಿಕಲ್ಸ್ ಆ್ಯಡ್ ಮಾಡಲ್ಲ, ಟೇಸ್ಟ್ ಎನ್ಹ್ಯಾನ್ಸಸ್ ಏನಿದೆ ಅದೆಲ್ಲ ಆ್ಯಡ್ ಮಾಡಲ್ಲ. ಬಟ್ ಮಕ್ಕಳಿಗೆ ಏನು ಇಷ್ಟ ಇದೆ ಅದನ್ನು ಮಾಡಿಕೊಡ್ತೀವಿ. ಇನ್ನು ಲ್ಯಾಬು, ಲೈಬ್ರರಿ ಅದನ್ನೆಲ್ಲ ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ? ಟೈಮಿಂಗ್ ಹೇಗಿರುತ್ತೆ? ಆ್ಯಕ್ಚುಲಿ ಲ್ಯಾಬ್ ಫೆಸಿಲಿಟೀಸ್ ಅಂದರೆ ಅಟ್ಮೋಸ್ಟ್ ಮಾಡರ್ನ್ ಫೆಸಿಲಿಟೀಸ್ ಏನೇನು ಕೊಡಬೇಕಾಗುತ್ತೆ, ಲೈಬ್ರರಿ ಲ್ಯಾಬ್ ಆಗಲಿ ಅಷ್ಟೊಂದು ಮೇಂಟೈನ್ ಮಾಡಿದ್ದಾರೆ ಲ್ಯಾಬ್ನಲ್ಲಿ. ಸೊ ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ನೈಟ್ ಆಗ್ಲೂ ಅವ್ರು ಯೂಸ್ ಮಾಡ್ಕೋಬೋದು. ಈವನ್ ಲೈಬ್ರರೀಸ್ನಲ್ಲಿ ನೋಡಿದರೆ ವಿ ಹ್ಯಾವ್ ಲಾಟ್ ಆಫ್ ರೆಫರೆನ್ಸ್ ಬುಕ್ಸ್. ಸೊ 24/7 ವಿ ಸೇ ದೇ ಕ್ಯಾನ್ ಯೂಸ್ ದ ಬುಕ್ಸ್ ಟು ರೆಫರ್. That is the first one thing that children feel good with us. ಸೊ ಕಂಪ್ಯೂಟರ್ ಲ್ಯಾಬ್ ಇರೋದ್ರಿಂದ ಅವರು JEE ಪ್ರಾಕ್ಟೀಸ್ ಮಾಡೋಕ್ಕೆ, ನೀಟ್ ಆನ್ಲೈನ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ ದೇ ಗೆಟ್ ದ ಸಿಸ್ಟಮ್ಸ್ 24/7. ಸೊ ಅದನ್ನೇ ಇಟ್ಕೊಂಡು ಅವರು ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರ ಸ್ಟಡೀಸ್ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ದೂರ ಇದೆ, ಸಿಟಿಯಿಂದ ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ಹೇಗಿದೆ? ಈಗ ನಾವು ಈ ವರ್ಷದಿಂದ ಆ್ಯಕ್ಚುಲಿ ಡೇ ಕಾಲೇಜಸ್ ಸ್ಟಾರ್ಟ್ ಮಾಡೋಣ ಅಂತ ಇತ್ತು. ಸೊ ಈವನ್ ದೋ ವಿ ಆರ್ ರೆಸಿಡೆನ್ಷಿಯಲ್, ದೇರ್ ಆರ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ದ ಗರ್ಲ್ಸ್ ಓನ್ಲಿ ಕಾಲೇಜ್ ಫಾರ್ ಡೇ ಕಾಲೇಜ್ ಮಕ್ಕಳಿಗೆ. ಸೊ ಇನ್ ದ್ಯಾಟ್ ವೇ ವಿ ಆರ್ ಪ್ರಮೋಟಿಂಗ್ ದ ಡೇ ಕಾಲೇಜಸ್ ಆಲ್ಸೋ. ಸೊ ಲೋಕಲಾಗಿ ಇರೋದು ಮಕ್ಕಳಿಗೆ ನಾವು ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಿದ್ದಾರೆ. ನಾಟ್ ಓನ್ಲಿ ಲೋಕಲ್, ಸ್ವಲ್ಪ ಸಿಟಿಯಿಂದ ದೂರ ಬರೋರ್ಗು ಪಿಕಪ್ ಪಾಯಿಂಟ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆ. ಗರ್ಲ್ಸ್ ಇರೋದಕ್ಕೆ ನಮ್ಮ ಲೋಕಲ್ ಟ್ರಾನ್ಸ್ಪೋರ್ಟ್ ಬರಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಕಾಲೇಜ್ ಕಡೆಯಿಂದ ನಾವು ಬಸ್ ಅರೇಂಜ್ ಮಾಡಿದ್ದಾರೆ. ಸೊ ದೇ ಕ್ಯಾನ್ ಯೂಟಿಲೈಸ್ ದ ಕ್ಯಾಂಪಸ್ ಫಾರ್ ಅಸ್. ಇನ್ನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಇಲ್ಲೇ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಏನೆಲ್ಲ ಇದೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ? ಸ್ಪೋರ್ಟ್ಸ್ ಫಿಸಿಕಲ್ ಫಿಟ್ನೆಸ್ ಇರಲೇಬೇಕು ನಮ್ಮ ಮಕ್ಕಳಿಗೆ. ಸೊ ಇನ್ ಗರ್ಲ್ಸ್ ಕಾಲೇಜಲ್ಲಿ ನಾವು ಏನು ಮಾಡೋದು, 5 o'clock ಅರ್ಲಿ ಮಾರ್ನಿಂಗ್ ದೇ ಹ್ಯಾವ್ ಯೋಗ ಆ್ಯಂಡ್ ಏರೋಬಿಕ್ಸ್ ಕಂಪಲ್ಸರಿ ಅವರು ಮಾಡಲೇಬೇಕು. ಆ್ಯಂಡ್ ಈವ್ನಿಂಗ್ 1.5 hour ನಾವು ಸ್ಪೋರ್ಟ್ಸ್ ಇದೆ. ಸೊ ಅವ್ರ ಇಷ್ಟಕ್ಕೆ ಏನಿದೆ, ವಿ ಹ್ಯಾವ್ ಫಿಸಿಕಲ್ ಟ್ರೈನರ್, ಒಂದು ಲೇಡಿ ಟೀಚರ್ ಇದ್ದಾರೆ, ಅವ್ರ ಜೊತೆನೇ ಸ್ಟೇ ಮಾಡೋದು. ಸೊ ಅವ್ರನ್ನ ಬಾಸ್ಕೆಟ್ಬಾಲ್ ಇದೆ, ವಾಲಿಬಾಲ್, ಕ್ಯಾರಮ್ಸ್, ಟೇಬಲ್ ಟೆನ್ನಿಸ್, ಚೆಸ್, ಕಬಡ್ಡಿ, ಖೋ ಖೋ, ಇಂಟರ್ ಹೌಸ್ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಸಂಡೇಸ್ ಎಲ್ಲ ಅವ್ರ ಇಂಟರ್ ಹೌಸ್ ಕಾಂಪಿಟೇಷನ್ಸ್ ಇರುತ್ತೆ. ಓಕೆ, ದೂರದಿಂದ ಎಲ್ಲ ಬಂದು ಇಲ್ಲಿ ಓದ್ತಾ ಇದ್ದಾರೆ ಅಂತ ಗೊತ್ತು. ಎಸ್ಪೆಷಲಿ ಉತ್ತರ ಕರ್ನಾಟಕದವರೆಲ್ಲ ಬಂದಿದ್ದಾರೆ, ಬೇರೆ ಬೇರೆ ರಾಜ್ಯದವ್ರು ಬಂದಿದ್ದಾರೆ. ಕೊರೋನಾ ಲಾಕ್ಡೌನ್ ಆದಾಗ ಸಡನ್ ಆಗಿ ಅವ್ರ ಊರಿಗೆ ಹೋಗೋಕೆ ಆಗಿರಲಿಲ್ಲ. ಸೊ ಅವ್ರನ್ನ ಇಲ್ಲಿ ಹೇಗೆ ಸೇಫ್ ಮಾಡಿದ್ರಿ ಕೊರೋನಾ ಟೈಮ್ನಲ್ಲಿ? ಆ್ಯಕ್ಚುಲಿ ದಿಸ್ ಇಯರ್ ವಿ ಹ್ಯಾಡ್ ಅ ಲಾಟ್ ಆಫ್ ಇಶ್ಯೂಸ್ ಅಂದರೆ ಹೇಳಿದ್ರೆ ಅಟ್ಮಾಸ್ ಕೇರ್ ಬೇಕಾಯ್ತು ಇದರ ಟೈಮ್. ಸೊ ಡೈಲಿ ಸ್ಯಾನಿಟೈಸೇಷನ್ ಇರುತ್ತೆ. ಒನ್ಸ್ ಕ್ಲಾಸಸ್ ಮುಗಿದಾದ್ಮೇಲೆ ನಮಗೆ ಸ್ಯಾನಿಟೈಸೇಷನ್ ಮಾಡ್ತಾಯಿತ್ತು. ಕಾಲೇಜ್ ಆಗಲಿ ಹಾಸ್ಟೆಲ್ ಆಗಲಿ ಫುಲ್ ಟೈಮ್ ಸ್ಯಾನಿಟೈಸೇಷನ್ ಮಾಡ್ತಾಯಿತ್ತು. ಆಮೇಲೆ ಮಕ್ಕಳಿಗೆಲ್ಲ ಕಂಪಲ್ಸರಿ ಮಾಸ್ಕ್, ಫೇಸ್ ಶೀಲ್ಡ್ ಹಾಕಲೇಬೇಕು. ನಮ್ಮ ಟೀಚರ್ಸ್ನೆಲ್ಲ ಈಗ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಸೊ ಅದನ್ನು ಸರ್ಟಿಫಿಕೇಟ್ ಮಾಡಿದ್ದಾರೆ. ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಗೆ ತುಂಬ ಚೆನ್ನಾಗಿರೋದೊಂದು ರಿಲೇಷನ್ ಇದೆ. ನಮಗೆ ವಿಸಿಟ್ ಮಾಡ್ತಾ ಇದೆ, ಮಕ್ಕಳನ್ನ ನೋಡ್ತಾ ಇದೆ. ಟೀಚರ್ಸ್ ಆಗ್ಲಿನೂ ನಾವು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನಾದರೂ ಹೆಲ್ತಲ್ಲಿ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಕ್ಲಿನಿಕ್ ಕೂಡ ಇದೆ. ಕ್ಲಿನಿಕಲ್ಲಿ ಡಾಕ್ಟರ್, ನರ್ಸ್ ಯಾರಾದರೂ ಇರ್ತಾರಾ? ಆ್ಯಕ್ಚುಲಿ ನಮಗೆ ನರ್ಸ್ ಬರ್ತಾರೆ. ಅವ್ರು ಎಮರ್ಜೆನ್ಸಿ ಸಿಚುವೇಶನ್ಸ್, ನಮಗೆ ಏನೇನು ಎಮರ್ಜೆನ್ಸಿ ಸಿಚುವೇಶನ್ಸ್ ಟ್ಯಾಬ್ಲೆಟ್ಸ್ ಬೇಕು, ಡ್ರಿಪ್ಸ್ ಆಗಲಿ ಅದೆಲ್ಲ ನಮ್ಮ ಕಾಲೇಜ್ನಲ್ಲಿ ಸ್ಟೋರ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ ನರ್ಸಸ್ ಬರ್ತಾರೆ, ಅವರು ನೋಡ್ಕೊಳ್ತಾರೆ. ಇನ್ ಕೇಸ್ ಇಟ್ ಡಸಂಟ್ ಹ್ಯಾಪನ್ ಇನ್ ಅವರ್ ಹ್ಯಾಂಡ್ಸ್, ನಮಗೆ ಕಾಲ್ ಆನ್ ಡಾಕ್ಟರ್ಸ್ ಇದೆ. ಇಲ್ಲಾದ್ರೂ ವಿ ಹ್ಯಾವ್ ಅವರ್ ಓನ್ ವೆಹಿಕಲ್. ನಮ್ಮ ಕಾಲೇಜ್ದೇ ವೆಹಿಕಲ್ಸ್ ಇದೆ. ನಮಗೆ ಟೈಅಪ್ಸ್ ಇದೆ ಹತ್ರ ಇರೋದು ಹಾಸ್ಪಿಟಲ್ಸ್ಗೆ. ಸೊ ನಮ್ಮ ವಾರ್ಡನ್ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಪೇರೆಂಟ್ಸ್ನ ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಇಲ್ಲಿವರೆಗೂ ಸೆಕೆಂಡ್ ವೇವ್ನ ಹೇಗೆಲ್ಲ ನೀವು ಮೇಂಟೈನ್ ಮಾಡಿದ್ರಿ, ಅದರ ವಿರುದ್ಧ ಹೇಗೆ ಹೋರಾಟ ಮಾಡಿದ್ರಿ ಅನ್ನೋದನ್ನು ಹೇಳಿದ್ರಿ, ಏನೆಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡಿದ್ದೀರಾ ಅಂತ. ಈಗ ಥರ್ಡ್ ವೇವ್ ಬರುತ್ತೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿ ಸಿದ್ಧತೆ ನಡೆಸಿದ್ದೀರಾ? ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ ಅದು ಖಂಡಿತ ಫಾಲೋ ಮಾಡ್ತೀವಿ. ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ ಅದು ಖಂಡಿತ ನೋಡಿಕೊಂಡು ಮಕ್ಕಳ ಸೇಫ್ಟಿ ಆಗಲಿ, ಸ್ಟಾಫ್ ಸೇಫ್ಟಿ ಆಗಲಿ ಅದೆಲ್ಲ ನಾವು ನೋಡ್ಕೊಳ್ತೀವಿ. ಕ್ಯಾಂಪಸ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಇದನ್ನು ನೋಡ್ತಾ ಇದ್ದರೆ ಪೇರೆಂಟ್ಸ್ ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಇಲ್ಲಿಗೆ ಬಂದು ಆರಾಮಾಗಿ ತಮ್ಮ ಮಕ್ಕಳನ್ನ ಇಲ್ಲಿಗೆ ತಂದು ಬಿಟ್ಟರೆ ಅವರು ನಮ್ಮ ಸಂಸ್ಕೃತಿ ಸಂಪ್ರದಾಯದ ಜೊತೆಗೆ ಎಜುಕೇಷನ್ ಕೂಡ ಕಲ್ತ್ಬಿಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ ನೀವು ಮಾತನಾಡಿದ್ದಕ್ಕಾಗಿ ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸೊ ಮಚ್. ನವ್ಕೀಸ್ ಗರ್ಲ್ಸ್ ಕಾಲೇಜ್ ಮತ್ತು ಕ್ಯಾಂಪಸ್ ಬಗ್ಗೆ ಇಷ್ಟೊತ್ತು ಪ್ರಾಂಶುಪಾಲರಾದಂತಹ ಪದ್ಮಾಧನ್ಯ ಅವರು ಎಕ್ಸ್ಪ್ಲೈನ್ ಮಾಡಿದರು. ಈಗ ಪರಿಸರ, ಪರಿಶ್ರಮ ಮತ್ತು ಪಾಠ
ಈ 3 ಮೂಲ ಮಂತ್ರದೊಂದಿಗೆ ಇಷ್ಟೊಂದು ಸುಂದರವಾದಂತಹ ಪರಿಸರದಲ್ಲಿ ತಲೆ ಎತ್ತಿ ನಿಂತಿರೋದೇ ಶೈಕ್ಷಣಿಕ ಕೋಟೆ ಫ್ರಮ್ ದ ಹೌಸ್ ಆಫ್ MS ರಾಮಯ್ಯ ನೌಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಹಾಗಾದ್ರೆ ಇಲ್ಲಿರುವಂತಹ ವಿನೂತನ ಕೋರ್ಸ್ಗಳು ಯಾವ್ಯಾವುದು, ಕೊರೋನಾ ಟೈಮ್ನಲ್ಲಿ ಏನೆಲ್ಲ ಪ್ರಿಕಾಷನರಿ ಮೆಜರ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆ, ಯಾವ್ಯಾವ ಕಡೆಗಳಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ, ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಜಗತ್ತಿನ ಯಾವ್ಯಾವ ಕಡೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನವಕೀಸ್ ಬಾಯ್ಸ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಲಕ್ಷ್ಮೀನಾರಾಯಣ ಅವರಿದ್ದಾರೆ. ಲಕ್ಷ್ಮೀನಾರಾಯಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ನಿಮಗೆ ಶುಭಾಶಯಗಳು ಸರ್. ನಿಮ್ಮ ಮೂಲಕ ನಿಮ್ಮ ಸಂಸ್ಥೆಗೆ ಶುಭಾಶಯಗಳು. ಕಾರಣ ಅಂತಂದರೆ ಇಷ್ಟೊಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಬಹಳ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ. ಇದಕ್ಕೆಲ್ಲ ಮೊದಲನೇ ಕಾರಣ ಅಂತ ಹೇಳಿದ್ರೆ MS ರಾಮಯ್ಯನವರ ಹೆಸರು, ಅವರ ಪರಿಶ್ರಮದಿಂದ ಆದಂಥ ಇನ್ಸ್ಟಿಟ್ಯೂಷನ್ಗಳು ಇವತ್ತು ನಮಗೆಲ್ಲ ಗೊತ್ತಿದೆ. MS ರಾಮಯ್ಯ ಅವರ ಹೆಸರಲ್ಲಿ ಆಗಿರುವಂಥದ್ದು ಎಲ್ಲ ಥರದ ಇನ್ಸ್ಟಿಟ್ಯೂಷನ್ಗಳು ನಾವು ನೋಡ್ತೇವೆ. ಅವರ ಒಂದು ಕನಸಿತ್ತು, ರೆಸಿಡೆನ್ಷಿಯಲ್ ಕಾಲೇಜುಗಳನ್ನು ಮಾಡಬೇಕು, ಎಲ್ಲ ಮಕ್ಕಳಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇಂಥ 2 ರೆಸಿಡೆನ್ಷಿಯಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದರು. ಅವ್ರ ಕಾಲದಲ್ಲಿ ಅದು ನೆರವೇರ್ಸೋಕ್ಕಾಗಲಿಲ್ಲ ಅಂಥೇಳಿ ಅವರ ಮಗ ಆನಂದರಾಮ್ ಅವರು ಈ ರೆಸಿಡೆನ್ಷಿಯಲ್ ಅನ್ನೋ ಕಾನ್ಸೆಪ್ಟನ್ನು ತೊಗೊಂಬಂದರು. ಇದು 2003-4 ಸ್ಟಾರ್ಟ್ ಆದಂಥ ಒಂದು ರೆಸಿಡೆನ್ಷಿಯಲ್ PU ಕಾಲೇಜು. ನೀವು ರೆಸಿಡೆನ್ಷಿಯಲ್ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ರಿ. ಯೂಶಲಿ ನಾವು ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ನೋಡಿರ್ತೀವಿ, ಕಾಲೇಜ್ಗಳು ನಮಗೆ ಕಾಣಸಿಗೋದು ತುಂಬಾನೇ ವಿರಳ. ಸೊ ಇದು ಈ ಒಂದು ಥಾಟ್ ಶುರು ಆಗಿದ್ದು ಹೇಗೆ, ಈ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಹೇಗೆ ಪೂರಕ ಆಗ್ತಾ ಇದೆ? ಹೇಳಿದಾಗೆ ಈ ಮಕ್ಕಳಿಗೆ ಏನಾಗುತ್ತೆ, ಈ ಏಜಲ್ಲಿ 10th ಮುಗಿದ ನಂತರ PUC 2 ವರ್ಷ, ಇದನ್ನು ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಕರಿತೇವೆ. ಇದನ್ನು ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತಲೇ ಕರಿತೇವೆ, ಆಫ್ಟರ್ SSLC ಬರುವಂಥದ್ದು. ಈ ಏಜಲ್ಲಿ ಮಕ್ಕಳಿಗೆ ಇದನ್ನು ಅಡೋಲೆಸೆನ್ಸ್ ಏಜ್ ಅಂತ ಕರಿತೇವೆ. ಮನೆಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳು ಅಪ್ಪ ಅಮ್ಮಂದಿರ ಮಾತುಗಳನ್ನು ಕೇಳೋದು ಕಡಿಮೆ ಇರುತ್ತೆ. ಅವ್ರಿಗೆ ಯಾಕೆ ಅಂತಂದರೆ ಆ ಡೈಲಿ ಇಂಪ್ಯಾಕ್ಟಲ್ಲಿ ಹಾಗಾಗಿರ್ತಾರೆ ಅವರು. ಅಂಥ ಮಕ್ಕಳಿಗೆಲ್ಲರಿಗೂ ಮತ್ತು ಚೆನ್ನಾಗಿ ಓದಲಿಕ್ಕೆ ಅನುಕೂಲ ಇರೋಂಥ ಮಕ್ಕಳು ಕೂಡ, ಮಕ್ಕಳು ಚೆನ್ನಾಗಿ ಓದೋ ಅಂಥವ್ರಿಗೆ ಒಂದು ಒಳ್ಳೆಯ ಪರಿಸರವನ್ನು ನಾವಿಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೇವೆ. ನೋಡಿ, ಯಾವುದೇ ಥರದ ಡಿಸ್ಟ್ರಾಕ್ಷನ್ ಇರೋಲ್ಲ, ಮನೆಗಳಿಂದ ಇನ್ಸ್ಟಿಟ್ಯೂಷನ್ಗೆ ಓಡಾಡೋ ಅಂಥದ್ದಿರಲ್ಲ. ಇವತ್ತು ನೋಡ್ಬೋದು ನೀವು ಬ್ಯಾಂಗ್ಳೂರಿನಲ್ಲಿ, ಇವತ್ತು ಬ್ಯಾಂಗ್ಳೂರಲ್ಲಿ ಇನ್ಸ್ಟಿಟ್ಯೂಷನ್ಗಳಿದೆ, ನಮಗೆ ಹೊರಗಡೆಯಿಂದ ಈ ಔಟ್ಸ್ಕರ್ಟಿಂದ ಅಂದರೆ ನೆಲಮಂಗಲ ಇರ್ಬೋದು, ಕೆಂಗೇರಿ ಇರ್ಬೋದು, ಆ ಕಡೆ ದೊಡ್ಡಬಳ್ಳಾಪುರ ಇರ್ಬೋದು, ಅಲ್ಲಿಂದ ಮಕ್ಕಳು ಬೆಂಗಳೂರಿಗೆ ಹೋಗಿ ಓದಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಇದು. ಈ ಬಾಯ್ಸ್ ಕಾಲೇಜು ಒಂದು ಶುರುವಾಗಿದ್ದರಿಂದ ಎಲ್ಲ ಮಕ್ಕಳುಗಳು ಬರ್ತಾರೆ. ನಮಗೆ ಥ್ರೂ ಔಟ್ ಕರ್ನಾಟಕ ಮಕ್ಕಳು ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತಮಿಳ್ನಾಡಿನವರು ಬರ್ತಾರೆ, ಅವರೆಲ್ಲ ಕಡಿಮೆ ಇರ್ತಾರೆ. ಬಟ್ ಕರ್ನಾಟಕದ ಮಕ್ಕಳೇ ಹೆಚ್ಚಾಗಿರ್ತಾರೆ. ಬೀದರ್, ಬಿಜಾಪುರದ ಮಕ್ಕಳು ರೆಗ್ಯುಲರಾಗಿ ಬರ್ತಾರೆ. ಇಲ್ಲಿ ಚೆನ್ನಾಗಿದೆ ಅನ್ನೋ ಹೆಸರು ನಮಗೆ ಇಷ್ಟು ವರ್ಷಗಳಿಂದ ಬಂದಿದೆ. ಅವರಿಗೆ ಅಕಾಡೆಮಿಕಲ್ ಇರ್ಬೋದು, ಅಥವಾ ಹಾಸ್ಟೆಲ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಇರ್ಬೋದು, ಈ ಪರಿಸರ ಇರ್ಬೋದು, ಎಲ್ಲನೂ ಚೆನ್ನಾಗಿರುತ್ತೆ. ನವಕೀಸ್ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆ ಏನಂದರೆ, ಕೊರೋನಾ ಬಂದು ಎಲ್ಲರೂ ಕೂಡ ಆನ್ಲೈನ್ ಎಜುಕೇಷನ್ ಮೊರೆ ಹೋದರು. ಆದರೆ ಇಲ್ಲಿ ಕ್ಲಾಸ್ ರೂಮ್ನಲ್ಲೇ ಎಜುಕೇಷನ್ ಆಯಿತು. ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಝೀರೋ ಕೊರೋನಾ ಕೇಸ್, ಅದನ್ನೇ ಪೋಷಕರೇ ಹೇಳ್ತಾ ಇದ್ರು. ಸೊ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಹೇಗೆ ಅಂತ ಹೇಳಿದ್ರೆ, ನಮಗೆ ಹಾಸ್ಟೆಲ್ ಏನಿದೆ ಇವಾಗ, ಮಕ್ಕಳಿಗೆ ಹೊರಗಡೆಯಿಂದ ಬರೋವ್ರ ಸಂಪರ್ಕ ಸಿಗಬಾರ್ದು. ನಮ್ಮ ಸ್ಟಾಫ್ ಬಿಟ್ಟರೆ, ಸ್ಟಾಫ್ ಎಲ್ಲ ಮೆಷರ್ಮೆಂಟ್ ತೊಗೊಂಡೇ ಬರ್ತಾರೆ. ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸೇಷನ್ನು, ಅವ್ರಿಗೆ ರೆಗ್ಯುಲರಾಗಿ ನಾವು ಟೆಂಪ್ರೇಚರನ್ನು ಚೆಕ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೇವೆ. ಸ್ಟಾಫ್ ಬಿಟ್ಟರೆ ಬಾಕಿ ಯಾರೂ ಹೊರಗಡೆಯಿಂದ ಬರಲ್ಲ. ಈ ಬರುವಂಥ ಮಕ್ಕಳುಗಳು ಇರಲಿಲ್ಲ ಮುಂಚೆ ಎಲ್ಲನೂ, ಡೇ ಸ್ಕಾಲರ್ ಅನ್ನೋದು ಇರಲಿಲ್ಲ, ಹಾಸ್ಟೆಲೈಟ್ಸೇ ಇದ್ದರು. ಹಾಗಾಗಿ ತುಂಬ ಸೇಫ್ ಆಗಿದ್ದರು ಮಕ್ಕಳು. ಒಂದೇ ಒಂದು ಕೇಸ್ ಕೂಡ ರಿಪೋರ್ಟ್ ಆಗಲಿಲ್ಲ ನಮ್ಮಲ್ಲಿ. ಈ ಕರೋನಾನು ರಿಪೋರ್ಟ್ ಆಗಲಿಲ್ಲ, ಅದಕ್ಕೆ ಮುಂಚೆ ಡೆಂಗ್ಯೂ ಕೇಸಸ್ ಎಲ್ಲ ತುಂಬ ಇತ್ತು, ಒಂದೇ ಒಂದು ಡೆಂಗ್ಯೂ ಕೇಸ್ ನಮ್ಮಲ್ಲಿ ರಿಪೋರ್ಟ್ ಆಗಲಿಲ್ಲ. ಅದೆಲ್ಲ ಮೆಷರ್ಮೆಂಟ್ಸ್ ತೊಗೊಳ್ತೀವಿ. ಹಾಗಾಗಿ ಮಕ್ಕಳು ತುಂಬ ಸೇಫ್ ಆಗಿರ್ತಾರೆ. ಈ ರೆಸಿಡೆನ್ಷಿಯಲ್ ಅನ್ನೋದು ಈ ಕಾನ್ಸೆಪ್ಟಲ್ಲಿ ಈ ಕರೋನಾ ಟೈಮಲ್ಲಿ ಇದು ಭಾಳ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಓಕೆ, ಗರ್ಲ್ಸ್ ಬಾಯ್ಸ್ 2 ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್? ಆ ಕಡೆ ನಾವು ತೊಗೊಳ್ಳೋದೇ 80 ಮೆಂಬರ್ಸ್ ಅಷ್ಟೇ. ಫಸ್ಟ್ PUCಗೆ ಒಂದು 80 to 100 ತೊಗೋಬೋದು ಅಷ್ಟೇ. ಅಕಾಮಿಡೇಷನ್ ಅಷ್ಟಕ್ಕೆ ನಮ್ಗೆ ಆಗೋದು 160 to 170 ಟೋಟಲ್ ಸ್ಟ್ರೆಂತ್ ಇರುತ್ತೆ, ಫಸ್ಟ್ ಆ್ಯಂಡ್ ಸೆಕೆಂಡ್ PUC 2 ಸೇರಿ. ಇದು ಬಾಯ್ಸ್ ಕಾಲೇಜಲ್ಲಿ. ಗರ್ಲ್ಸ್ ಕಾಲೇಜಲ್ಲೂ ಸೇಮ್ ಸ್ಟ್ರೆಂತ್ ಇರುತ್ತೆ, ಅದನ್ನು ಅಷ್ಟಕ್ಕೆ ಅಕಾಮಿಡೇಷನ್ ಮಾಡಿದ್ದೇವೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ರೂಮ್ ಅಕಾಮಿಡೇಷನ್ಗಳನ್ನು ನಿಮಗೆ ಬೇಕಾದರೆ ತೋರಿಸ್ತೀನಿ ಆಮೇಲೆ. ಅದರಲ್ಲಿ 4 ಮೆಂಬರ್ಸ್ ಅಕಾಮಿಡೇಷನ್, 20x20 ದೊಡ್ಡ ರೂಮ್ಗಳಿದೆ, ಸ್ಪೇಷಿಯಸ್ ಆಗಿರಬೇಕು ಮಕ್ಕಳಿಗೆ. ನಾವು ಕ್ರೌಡ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋಲ್ಲ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿಗೆ ನೋಡಿ, ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಅವ್ರಿಗೆ ರೆಸ್ಟ್ ರೂಮ್ಗಳು ಆರಾಮಾಗಿ ಸಿಗಬೇಕು, ಕ್ಯೂ ನಿಂತ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು.
ಊಟಕ್ಕೆ ಬಂದಾಗ ಬ್ಯಾಚ್ ಬೈ ಬ್ಯಾಚ್ ಬರ್ತಾರೆ, ಅದು ಆಹಾರ ಆರೋಗ್ಬಿಟ್ಟಿರುತ್ತೆ, ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನೋ ಆಗಿರುತ್ತೆ, ಅದೆಲ್ಲ ಆಗಬಾರ್ದು. ಅವ್ರಿಗೊಳ್ಳೆ ನ್ಯೂಟ್ರಿಯೆಂಟ್ ಫುಡ್ಡು, ಬಿಸಿ ಬಿಸಿ ಫುಡ್ಡನ್ನು ಬಡಿಸ್ಬೇಕು. ಎಲ್ಲರೂ ಅಟ್ಟೆ ಟೈಮ್ ಬರಬೇಕು ಡೈನಿಂಗ್ ಹಾಲ್ಗೆ, ಅಟ್ಟೆ ಟೈಮ್ ಬಂದು ಬಿಸಿ ಬಿಸಿ ಊಟ ಮಾಡೋವಂಥ ವ್ಯವಸ್ಥೆಗಳಿದೆ. ರೂಮಲ್ಲಿ ಕೂಡ 4 ಜನಕ್ಕಷ್ಟೇ ಹಾಕ್ತೇವೆ. ತುಂಬ ಅದು ಅಕಾಮಿಡೇಷನ್ ತುಂಬ ಚೆನ್ನಾಗಿರುತ್ತೆ, ಸಫಿಷಿಯೆಂಟ್ ಸ್ಪೇಷಿಯಸ್ ಆಗಿರುತ್ತೆ, ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಲ್ಲ ಮಕ್ಕಳಿಗೆ. ಈಗ ಸ್ಟೂಡೆಂಟ್ಸ್ ಇಲ್ಲ, ಫ್ಯಾಕಲ್ಟಿ ಇದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ಪ್ರಿಕಾಷನರಿ ಮೆಷರ್ಸನ್ನು ಅವ್ರಿಗೂ ಕೂಡ ಡೈಲಿ ಚೆಕಪ್ಸ್ ಇರುತ್ತೆ. ಅವ್ರಿಗೆ ಈಗೆಲ್ಲ ಇದಕ್ಕೆಲ್ಲ ರೆಕಮೆಂಡ್ ಮಾಡಿದ್ದೇವೆ, ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ರೆಕಮೆಂಡ್ ಮಾಡಿದ್ದೇವೆ. ಎಲ್ಲರೂ 2 ಸ್ಟೇಜ್ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿದೆ. ಇನ್ನು ಮಕ್ಕಳು ಬರೋದಾದರೆ ನೆಕ್ಸ್ಟ್ ಅವ್ರಿಗೆ ಬಿಲೋ 18 ಏನಾದರೂ ವ್ಯಾಕ್ಸಿನೇಷನ್ ಬಂದರೆ ಇಮ್ಮಿಡಿಯೇಟಾಗಿ ಅದಕ್ಕೆ ಅರೇಂಜ್ ಮಾಡ್ತೀವಿ. ಅವರಿಗೆಲ್ಲ ವ್ಯಾಕ್ಸಿನೇಷನ್ ಆಗಬೇಕು, ಆಗಿಬಿಟ್ರೆಲ್ಲ ಪಕ್ಕ ಆಗ್ತಾರೆ. ಅಲ್ಲಿವರೆಗೂ ನಮಗೆ ಕ್ಲಾಸ್ಗಳು ತೊಂದರೆ ಏನಿಲ್ಲ. ಇವಾಗ ಅವ್ರಿಗೆಲ್ಲ ಆನ್ಲೈನ್ ಪಾಠಗಳನ್ನ ಏನು ಮಾಡ್ತಾ ಇದ್ದೇವೆ, ನಮ್ಮದೇ ಆದಂಥ ಒಂದು ಅಪ್ಸ್ವಿಂಗ್, ಈ MS ರಾಮಯ್ಯ ಗ್ರೂಪಲ್ಲೇ ಇರುವಂಥ ಒಂದು ಅಪ್ಸ್ವಿಂಗ್ ಅನ್ನೋವಂಥ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಇಟ್ಕೊಂಡು ಪಾಠ ಮಾಡಿಸ್ತೇವೆ. ಅದರಲ್ಲಿ ಅಲ್ಲೂ ಕೂಡ ಆಫ್ಲೈನ್ಗೆ ಏನು ಟೈಮ್ ಟೇಬಲ್ ಆಗುತ್ತೆ ಅದೇ ಥರ ಟೈಮ್ ಟೇಬಲನ್ನು ಕೊಟ್ಟು ಅವರುಗಳಿಗೆ 4 ಗಂಟೆಯಿಂದ 4 ಗಂಟೆವರೆಗೂ 9 to 4 ಕ್ಲಾಸಸ್ ನಡೆಯೋ ಹಾಗೆ ನೋಡ್ಕೊಳ್ತೀವಿ. ಅದು ಕೂಡ ರೆಗ್ಯುಲರಾಗಿ ಆಗುತ್ತೆ. ಮಕ್ಕಳು ಬೇಜಾರಿಲ್ದಂಗೆ ಕ್ಲಾಸ್ಗಳನ್ನು ಕೇಳ್ತಾರೆ. ಆಮೇಲೆ ನಮಗೆ ಆಫ್ಲೈನ್ ಸಿಕ್ಕಿದಾಗ ಅದನ್ನೆಲ್ಲ ರಿವಿಷನ್ ಮಾಡಿ ಮತ್ತೆ ಅವ್ರಿಗೆ ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ಇಂಥದ್ದೆಲ್ಲ ಮಾಡಿಕೊಟ್ಟು ಬರ್ತಾ ಇದ್ದೀವಿ. ಅಕಾಡೆಮಿಕ್ ಆಗಿ ತುಂಬ ಫುಲ್ಫಿಲ್ಮೆಂಟ್ ಇದೆ. ಈಗ ನವ್ಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಆಗಿರುವಂತಹ MR ಆನಂದ್ ರಾಮ್ ಅವರು, ಹಾಗೆಯೇ ಈ ಸಂಸ್ಥೆಯ ಟ್ರಸ್ಟಿ ಹಾಗೂ ಅಪ್ಸ್ವಿಂಗ್ನ MD ಆಗಿರುವಂತಹ ನವಕೋಟಿ ರಾಮ್ ಅವರು ಈ ಸಂಸ್ಥೆಯ ಸಕ್ಸಸ್ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. See, pre-university education is the foundation for higher education. And as you already know, in every student's life, see, that is the turning point. So, if you see the present idರಲ್ಲಿ, so ಮಕ್ಕಳು ಬೆಳಗ್ಗೆ early, they leave the house, they go to CET or JEE mains tuition centers. The ನಂತರ they have to visit their regular PU colleges. ಅದು ಮುಗಿಸ್ಕೊಂಡು ತಿರ್ಗಾ ಸಂಜೆ ನೀಟ್ ಕೋಚಿಂಗ್ ಕ್ಲಾಸಸ್ಗೆ ಹೋಗ್ತಾರೆ. ಆ್ಯಂಡ್ ಬೈ ದ ಟೈಮ್ ದೇ ಕಮ್ ಹೋಮ್ ದೇ ಆರ್ ಎಕ್ಸಾಸ್ಟೆಡ್. ನೋ ಸ್ಪೋರ್ಟ್ಸ್, ನೋ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೂ ಇರೋದಿಲ್ಲ. ಆ್ಯಂಡ್ ದಟ್ಸ್ ನಾಟ್ ಅ ಗುಡ್ ವೇ ಹೌ ದಿ ಸ್ಟೂಡೆಂಟ್ ಶುಡ್ ಕಮ್ ಅಪ್. ಸೊ ಥಿಂಕಿಂಗ್ ಅಬೌಟ್ ದಿಸ್, ವಿ ಸ್ಟಾರ್ಟೆಡ್ ದಿ ರೆಸಿಡೆನ್ಷಿಯಲ್ PU ಕಾಲೇಜಸ್. ನಮ್ಮ ಕಾಲೇಜಲ್ಲಿ ವಿ ಸ್ಟಾರ್ಟ್ ವಿತ್ ಯೋಗ ಇನ್ ದ ಮಾರ್ನಿಂಗ್. ನಿಮ್ಮ ಕ್ಲಾಸಸ್ ಆನ್ ಟೈಮ್ ಶುರುವಾಗುತ್ತೆ. Then breakfast, lunch, dinner, that will be on time. And evening, regularly we give the CET, NEET coaching. And 1 hour sports is compulsory every day. So the students, they are comfortable, they are not exhausted. And all these activities will happen in just one campus. And it's highly secure campus, which is the most important in today's aspect. Security, and we give the utmost importance to the security, and we have CCTV cameras all around the campus. So I think we are comfortable, and we are confident that we can take care of the security of our children. ಎಸ್ಪೆಷಲಿ ನಮ್ಮ 10ನೇ ತರಗತಿ ಆದಮೇಲೆ ಸೊ ಟಿಪಿಕಲಿ ಪೇರೆಂಟ್ಸ್ಗಳಿಗೆ ಭಾಳ ಯೋಚನೆ, ಎಲ್ಲಿ ಹಾಕೋದು ಸ್ಟೂಡೆಂಟ್ಸ್ಗೆ, ಯಾಕಂದರೆ ಅದು ಭಾಳ ಟೆಂಡರ್ ಏಜು. ಸೊ ಜನರಲಿ ಏನಾಗುತ್ತಂದರೆ ನಮ್ಮ ಸ್ಟೂಡೆಂಟ್ಸು ಜನರಲಿ ಸ್ಪಾಯ್ಲ್ ಆಗಿಬಿಡ್ತಾರೆ ಆ ಏಜಲ್ಲಿ. ಸೊ ವಿಚ್ ಇಸ್ ವೈ ರೆಸಿಡೆನ್ಷಿಯಲ್ ಸೆಟಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ಸ್ದು ಪರ್ಸ್ನಾಲಿಟಿ ಡೆವಲಪ್ ಮಾಡೋದು, ಮತ್ತು ನಮ್ಮ ಲೀಡರ್ಶಿಪ್ ಥಿಂಕಿಂಗ್ ಆಗಿರ್ಬೋದು. ಇಲ್ಲಾಂದರೆ ಬಿಕಾಸ್ ವಿ ನೀಡ್ ಟು ಬಿಲ್ಡ್ ಲೀಡರ್ಸ್ ಫಾರ್ ಟುಮಾರೋ. ಸೊ ಒನ್ಸ್ ಯು ಆರ್ ಇನ್ ಅ ರೆಸಿಡೆನ್ಷಿಯಲ್ ಸೆಟಪ್, ಸೊ ದ ಸ್ಟೂಡೆಂಟ್ಸ್ ಆಲ್ಸೋ ಹ್ಯಾವ್ ಎನ್ ಆಪರ್ಚುನಿಟಿ. ಮತ್ತು ಟೀಚರ್ಸ್ಗೂ ಭಾಳ ಟೈಮ್ ಸಿಗುತ್ತೆ ಸ್ಟೂಡೆಂಟ್ಸ್ ಜೊತೆ ಮಿಕ್ಸ್ ಆಗೋದಕ್ಕೆ, ಮತ್ತು ಅವ್ರ ಸ್ಟ್ರೆಂತ್ಸು ಮತ್ತು ವೀಕ್ನೆಸ್ಸಸ್ನ ಅಸೆಸ್ ಮಾಡೋದಕ್ಕೆ. ಸೊ ಅಕಾರ್ಡಿಂಗ್ ಆಗಿ ಈಚ್ ಸ್ಟೂಡೆಂಟ್ದು ಲರ್ನಿಂಗ್ ಪಾತ್ ಇಂಡಿವಿಜುವಲ್ ಆಗುತ್ತೆ. ಸೊ ಇದು ರೆಸಿಡೆನ್ಷಿಯಲ್ ಸೆಟಪಲ್ಲಿ ಸಾಧ್ಯ. ಸೊ ಅದಕ್ಕೋಸ್ಕರ ನವ್ಕೀಸ್ ಕಡೆಯಿಂದ ವಿ ಪುಟ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ವಿ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಅಪಾನ್ ಅವರ್ ಸೆಲ್ವ್ಸ್ ಟು ಎನ್ಶ್ಯೂರ್ ದಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಗ್ರ್ಯಾಜುಯೇಟ್ ಫ್ರಮ್ ನವ್ಕೀಸ್ end up being proud citizens of the country. ಸರ್ ನೋಡಿದ್ವಿ, ಚೇರ್ಮನ್ ಮತ್ತು MD ಇಬ್ಬರು ಕೂಡ ಸಕ್ಸಸ್ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನು ಹೇಳ್ತಾ ಇದ್ರು. ಇಲ್ಲಿ ಎಂಟ್ರ್ ಆದಾಗಲೇ ಅಲ್ಲಿ ಸ್ಟೂಡೆಂಟ್ಸ್ ಫೋಟೋಸ್ ಹಾಕಿದ್ದಾರೆ, ನೀಟ್ JEE-ನಲ್ಲಿ ಯಾರೆಲ್ಲ ಒಳ್ಳೆ ರ್ಯಾಂಕಿಂಗ್ ತೊಗೊಂಡಿದ್ದಾರೆ ಅಂತ. ಸೊ ಹೈಯೆಸ್ಟ್ ರ್ಯಾಂಕಿಂಗ್ ಯಾರೆಲ್ಲ ತೊಗೊಂಡಿದ್ದಾರೆ ನೋಡಿ, ನಮ್ಮಲ್ಲಿ ಬಂದಂಥ ಮಕ್ಕಳಲ್ಲಿ ತುಂಬ ಜನ ಇಷ್ಟು ವರ್ಷಗಳಲ್ಲಿ ತುಂಬ ಜನ ಹೊರಗಡೆ ಭಾಳ ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ಪೊಸಿಷನ್ಗಳಲ್ಲಿದ್ದಾರೆ.
ನಮಗೆ ಎಷ್ಟೋ ಕಾಂಟ್ಯಾಕ್ಟಿಗೆ ಬರಲ್ಲ. ಅದರಲ್ಲಿ ಒಂದು ಕಾಂಟ್ಯಾಕ್ಟ್ ನನಗೆ ಬಂದದ್ದು ಮಲ್ಲಿಕಾರ್ಜುನ ಮಹಾಮುನಿ ಅನ್ನೋ ಸ್ಟೂಡೆಂಟು, ನಮ್ಮ ಕಾಲೇಜಿನ ಸ್ಟೂಡೆಂಟು. ಹೀ ಈಸ್ ದ DC ಇನ್ ಬಾಂಬೆ, ಡಿಸ್ಟ್ರಿಕ್ಟ್ ಕಮಿಷನರ್ ಇನ್ ಬಾಂಬೆ. ಅಂಥ ಎಫಿಷಿಯೆಂಟ್ ಸ್ಟೂಡೆಂಟ್ಸು. ಮತ್ತು ರಿತೀಶ್ ಅನ್ನೋ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ರಿತೀಶ್ ಸಂಗನೂರು ಮಠ. ಅವನು ಕೂಡ ಇಲ್ಲೇ ಓದಿದ್ದು. ಅವನ ನಂತರ ಫಾರಿನ್ನಲ್ಲಿ MS ಮಾಡ್ತಾನೆ. MS ಮಾಡಿ ಇವಾಗಲೂ ಕೂಡ ಈ ಸರ್ವಿಂಗ್ ಇನ್ USA. ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ಸರ್ವಿಸ್ ಮಾಡ್ತಿದ್ದಾನೆ. ಅವ್ನು ಲೈಫ್ ಲಾಂಗ್ ಅಲ್ಲೇ ಇರಬೇಕಾಗತ್ತೆ. ಆ ಥರದ್ದೆಲ್ಲ ತುಂಬ ಜನ ಹುಡುಗರು ಒಳ್ಳೊಳ್ಳೆ ಸೆಂಟ್ರ್ಗಳು ಸೇರಿಕೊಳ್ತಾರೆ. ಅವರು ಫರ್ದರ್ ಇಲ್ಲಿ PUC ಮುಗಿದ ತಕ್ಷಣ ನೋಡಿ, ವೆಲ್ಲೂರು ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ, VIT ಅಂತ ಕರಿತೀವಿ, ಅಲ್ಲಿ ತುಂಬ ಜನ ಸೀಟ್ಗಳು ತೊಗೊಳ್ತಾರೆ. ಈಗಾಗಲೇ ಅಲ್ಲೋಗಿ ಅವರು ಎಕ್ಸಾಮನ್ನು ಬರೀತಾರೆ. ಎಕ್ಸಾಮ್ ಬರೆದ ತಕ್ಷಣ ಅವ್ರು ಸೆಲೆಕ್ಷನ್ ಆಗ್ತಾರೆ. ಅಲ್ಲಿ ಫ್ರೀ ಸೀಟ್ಗಳನ್ನು ತೊಗೊಳ್ತಾರೆ. ತುಂಬ ಜನ ಸ್ಟೂಡೆಂಟ್ಸು NIT ಕಾಲೇಜ್ಗಳನ್ನು ಸೇರಿಕೊಳ್ತಾರೆ. ಸೂರತ್ಕಲ್ಲಲ್ಲಿ NIT ಕಾಲೇಜ್ ಸೇರಿಕೊಳ್ತಾರೆ. ಅವ್ರಿಗೆಲ್ಲ JEE ಮೈನ್ಸ್ ಪಾಸ್ ಮಾಡ್ಕೊಂಡು ಹೋಗಿರ್ತಾರೆ. ಈ ಸರ್ತಿ ಈ ಹಿಂದಿನ ವರ್ಷದಲ್ಲಿ ನಮ್ಮ ಒಬ್ಬ ಸ್ಟೂಡೆಂಟು ಸಮರ್ಥ್ ದೇಸಾಯಿ ಅನ್ನೋ ಒಬ್ಬ ಸ್ಟೂಡೆಂಟು IIT ಕಾಂಚೀಪುರಮಲ್ಲಿ ಸೀಟ್ ತೊಗೊಂಡಿದ್ದಾರೆ. ಹೀಗೆಲ್ಲ ಮಕ್ಕಳು ತುಂಬ ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗುವಂಥ ಒಂದು ಇರುತ್ತೆ. ಆ 2 ವರ್ಷದಲ್ಲಿ ಭಾಳಷ್ಟು ಬದಲಾಗ್ತಾರೆ ಇಲ್ಲಿ. ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ದೇನೆ. ಆ ಮಕ್ಕಳು ಮುಂಚೆ ಇದ್ದದ್ದಕ್ಕೂ ಇಲ್ಲಿ ಬಂದು ಅವರು ಅಕಾಡೆಮಿಕ್ಕಾಗಿ ಬದಲಾಗ್ತಾರೆ, ಅವ್ರ ಡಿಸಿಪ್ಲಿನ್ ವೈಸ್ ಬದಲಾಗ್ತಾರೆ, ಅವರ ಎಫಿಷಿಯನ್ಸಿ ವೈಸ್ ಬದಲಾಗ್ತಾರೆ. ಇಂಥದ್ದೆಲ್ಲ ಭಾಳ ಕಲಿಕೆ ಮಕ್ಕಳಿಗೆ ಈ ಜಾಗದಲ್ಲಿ ಆ 2 ವರ್ಷದಲ್ಲಿ ಬರುತ್ತೆ. ನವಕೀಸ್ ಶಿಕ್ಷಣ ಸಂಸ್ಥೆ ಬಗ್ಗೆ ಮತ್ತೊಂದು ಕೇಳ್ಪಟ್ಟೆ ನಾನು. ಎಕ್ಸಾಮ್ಸ್ ಟೈಮಲ್ಲಿ ಎಕ್ಸ್ಪರ್ಟ್ಸ್ನ ಹೊರಗಡೆಯಿಂದ ಕರೆಸಿ ಇಲ್ಲಿ ಮಕ್ಕಳಿಗೆ ಟೀಚ್ ಮಾಡಿಸ್ತಾರೆ ಅಂತ. ಹೌದು. ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಯೂಶ್ವಲ್ ಆಗಿ ಜೂನಿಯರ್ಸು ಸೀನಿಯರ್ಸ್ ಅನ್ನೋ ಲೆಕ್ಚರ್ಸ್ ಇಲ್ಲೆಲ್ಲ ಇರ್ತಾರೆ. ಅವರೆಲ್ಲ ಎಫಿಷಿಯೆಂಟ್ ಲೆಕ್ಚರ್ಸೇ ಇರ್ತಾರೆ, ಚೆನ್ನಾಗಿ ಕಲಿಸ್ಕೊಡ್ತಾರೆ. ಅದಕ್ಕಿಂತ ಮಿಗಿಲಾದ್ದು ಮಕ್ಕಳಿಗೆ ಏನು ಬೇಕು ಅಂತ ಹೇಳಿದ್ರೆ, ಅವರು ಎಕ್ಸಾಮಿನೇಷನ್ನ ಹೇಗೆ ಅಟೆಂಡ್ ಮಾಡಬೇಕು, ಹೇಗೆ ಮಾಡಿದ್ರೆ ಅವ್ರಿಗೆ ಹಾಫ್ ಮಾರ್ಕ್ ಕೂಡ ಕಟ್ ಆಗಬಾರ್ದು ಅಂಥದ್ದನ್ನೆಲ್ಲ ಟ್ರೈನಪ್ ಮಾಡ್ತೀವಿ. ಅವರಿಗೆ ಕ್ವಶನ್ ಪೇಪರ್ ಸೆಟ್ಟರ್ಸ್ ಇರ್ತಾರೆ, ವ್ಯಾಲ್ಯೂಯೇಷನ್ಗಳಲ್ಲಿ ಚೆನ್ನಾಗಿ ಪಳಗಿರೋವಂಥವ್ರು ಇರ್ತಾರೆ, ತುಂಬ ಸೀನಿಯರ್ ಲೆಕ್ಚರ್ಸ್ಗಳೆಲ್ಲ ಇರ್ತಾರೆ. ಅವರು ಯಾವ್ಯಾವ ಸಬ್ಜೆಕ್ಟಲ್ಲಿ ಒಬ್ಬರು ಎಕ್ಸ್ಪರ್ಟ್ ಅಂತ ಕರೆಸ್ಕೊಂಡಿರ್ತಾರೆ, ಅಂಥವ್ರನ್ನ ಕರೆಸ್ತೇವೆ. ಅವ್ರಿಗೆ ಕರೆಸಿ ಅವ್ರ ಮುಂದೆ ಈ ಸ್ಟೂಡೆಂಟ್ಸನ್ನು ಒಂದಷ್ಟು ಹವರ್ಸ್ಗಳಲ್ಲಿ ಇವರಿಗೆಲ್ಲ ಕೋಚಪ್ ಮಾಡಲಿಕ್ಕೆ ಬಿಡ್ತೇವೆ. ಅವ್ರಿಗೆ ಈ ಫುಲ್ಫಿಲ್ಮೆಂಟ್ ಸಿಗೋದು ಆವಾಗೇನೆ. ನಾನೇನು ನಿಮ್ಗೆ ಹೇಳಿದೆ, 100 ಔಟ್ ಆಫ್ 100 ತೆಗೆಯುವಂಥದ್ದು ನಮ್ಮಲ್ಲಿ ತುಂಬ ಕಾಮನ್ ಆಗಿರುತ್ತೆ. ಹೇಗೆ ರೀಚ್ ಮಾಡ್ತಾರೆ 100ಅನ್ನು ತುಂಬ ಕಾಮನ್. ಅವರೆಲ್ಲ ಹೈಸ್ಕೂಲ್ನಲ್ಲೆಲ್ಲ ಯಾರು 100 ತೊಗೊಂಡವರಲ್ಲ, ಎಲ್ಲ 70-80 ಇದ್ದವರು ಕೂಡ ನಮ್ಮಲ್ಲಿ 100 ತಗೊಂಡವ್ರು ತುಂಬ ಜನ ಇರ್ತಾರೆ. ಈ 100 ಅನ್ನೋ ಕಾನ್ಸೆಪ್ಟ್ ಹೇಗೆ ಬರುತ್ತೆ, ಅವ್ನಿಗೆಲ್ಲೂ ಆಫ್ ಮಾರ್ಕ್ ಹೋಗಬಾರ್ದು. ಅಂದರೆ ಆ ಕಂಟೆಂಟ್, ಸಬ್ಜೆಕ್ಟ್ ಕಂಟೆಂಟ್ ಏನಿರುತ್ತೆ ಅವ್ರಿಗೆ ಅಷ್ಟನ್ನು ನಾವು ಕೊಟ್ಟಿರಬೇಕು. ಅದನ್ನು ಈಸಿ ಮಾಡಿಕೊಡ್ಬೇಕು. ಟೀಚರ್ಸು ಆ ಕಂಟೆಂಟನ್ನು ಈಸಿ ಮಾಡಿಕೊಡ್ಬೇಕು. ಆವಾಗ ಸ್ಟೂಡೆಂಟ್ಗೆ ರೀಚ್ ಆಗುತ್ತೆ, ಆ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎವ್ರಿ ಮಂತ್ ಲಾಸ್ಟ್ 3 days ಮೆಂಟ್ ಫಾರ್ ಟೆಸ್ಟ್ಸ್. ಕಂಪಲ್ಸರಿ ಎವ್ರಿ ಮಂತ್ ಟೆಸ್ಟ್ಗಳಾಗಬೇಕು. ಈ ಟೆಸ್ಟು ರಿಸಲ್ಟ್ಸ್ ಎಲ್ಲ ನಾವೇ ಪ್ಯಾರೆಂಟ್ಸ್ಗಳಿಗೆ ರೀಚ್ ಹೋಗಬೇಕು. ಆವಾಗ ಮಂತ್ 3 months ಒನ್ಸ್ ನಾವು ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗನ್ನು ಮಾಡುವಂಥದ್ದು. ಆವಾಗ ಅವ್ರಿಗೆಲ್ಲ ಏನು ನಡೆದಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಚೆನ್ನಾಗಿ. ಸೊ ಒಟ್ಟಾರೆ 2 ವರ್ಷದಲ್ಲಿ ಒಂದು ಒಳ್ಳೆ ರಿಸಲ್ಟ್ ತೊಗೊಂಡು ಮಕ್ಕಳು ಆಚೆಗೆ ಹೋಗ್ತಾರೆ. ಓಕೆ ಸರ್, ಕೊನೆಯದಾಗಿ ನವಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಮುಂದಿನ ಯೋಜನೆಗಳೇನು? ಅದರಲ್ಲೂ ಪ್ರಮುಖವಾಗಿ ಲೋಕಲೈಟ್ಸ್ಗೆ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹೌದು, ಅದೇನಾಗಿದೆ, ಇಷ್ಟು ವರ್ಷಗಳಿಂದ ಇದು ರೆಸಿಡೆನ್ಷಿಯಲ್ ಕಾಲೇಜಾಗೆ ಉಳ್ಕೊಂಡಿದೆ. ಈಗ ಸುತ್ತಮುತ್ತಲ ಜನಗಳಿಗೆಲ್ಲ ಗೊತ್ತು, ಇದು MS ರಾಮಯ್ಯನವರ ಇನ್ಸ್ಟಿಟ್ಯೂಷನ್ನು ಒಂದು ಉತ್ಕೃಷ್ಟವಾಗಿರುವಂಥದ್ದು, ಈ ನೆಲಮಂಗಲ ತಾಲೂಕಿಗೆ ಉತ್ಕೃಷ್ಟವಾಗಿರುವಂಥ ಒಂದು ಇನ್ಸ್ಟಿಟ್ಯೂಷನ್ ಇದು. ನಮಗೆ ಇಲ್ಲಿ ಇರಲಿಕ್ಕೆ ಅವಕಾಶ ಇಲ್ವಲ್ಲ ಅಂದರೆ ಅವರು ಬರ್ತಾರೆ ಕೂಡ, ನೆಲಮಂಗಲ ಲೋಕಲ್ ಮಕ್ಕಳು ಬರ್ತಾರೆ, ಅವರು ಹಾಸ್ಟೆಲಲ್ಲಿರಬೇಕು. ಅವರಿಗೆ ಹಾಸ್ಟೆಲಲ್ಲಿರೋದು ಸ್ವಲ್ಪ ಕಷ್ಟ ಆಗುತ್ತೆ. ಲೋಕಲ್ ಎಲ್ಲ ಹತ್ತಿರದಲ್ಲಿ ಮನೆಗಳಿದೆ, ಮನೆಯಿಂದ ಬಂದು ಹೋಗೋಂಥ ಫೆಸಿಲಿಟಿ ಇಲ್ವಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾವೇನು ಹೇಳಿದ್ದೀವಿ, ಈ ವರ್ಷದಿಂದ ಒಂದು 40 ಸ್ಟೂಡೆಂಟ್ಸ್ಗೆ ಒಂದೇ ಒಂದು ಸೆಕ್ಷನನ್ನು ಅವ್ರಿಗೂ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದು ಡೇ ಸ್ಕಾಲರ್ಸ್ ಅಂತ ಮಾಡಿದ್ದೇವೆ. ಅವ್ರಿಗೆ ಮಾರ್ನಿಂಗ್ 9 to 4 ಕ್ಲಾಸಸ್ಸನ್ನು ಮುಗಿಸ್ಕೊಂಡು ಹೋಗೋ ಥರ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡಿಕೊಡ್ತೀವಿ, ಬುಕ್ಸ್ಗಳನ್ನು ಅರೇಂಜ್ ಮಾಡಿಕೊಡ್ತೀವಿ. ನಮ್ಮಲ್ಲಿ ಲೈಬ್ರರಿ ಕೂಡ ತುಂಬ ಚೆನ್ನಾಗಿದೆ, ಒಂದು ದೊಡ್ಡ ಲೈಬ್ರರಿ ಇದೆ. ಅವ್ರಿಗೆ ಸಫಿಷಿಯೆಂಟಾಗಿ ಬುಕ್ಸ್ಗಳನ್ನು ಕೊಡುವಂಥದ್ದು. ನಾವು ಬುಕ್ಸ್ ಕೊಟ್ಟರೆ ಏನು ಮಾಡ್ತೀವಿ, ವರ್ಷ ಪೂರ್ತಿ ನೀನು ಇಟ್ಕೋ ಅಂತ ಹೇಳ್ತೀವಿ. ನಿನಗೆ ಎಷ್ಟು ಬೇಕೋ ಒಳ್ಳೊಳ್ಳೆ ಬುಕ್ಸನ್ನು ತಗೊಂಡೋಗಿ ಓದ್ತಾ ಇರು ಅಂತ ಹೇಳ್ತೇವೆ. ಮತ್ತು ರಿಟರ್ನ್ ಮಾಡು, ರಿಟರ್ನ್ ಅದೆಲ್ಲ ಪ್ರೊಸೀಜರ್ಸ್ ಇಲ್ಲ. ಎಷ್ಟು ಬೇಕಾದ್ರೂ ಬುಕ್ಸ್ ತೊಗೋಬೋದು. ಅವ್ರ ಟೇಬಲ್ ಮೇಲೆ ಬುಕ್ಸ್ ಇರಬೇಕು ಸಫಿಷಿಯೆಂಟಾಗಿ. ಲೈಬ್ರರಿಗೆ ಬಂದರೆ ಅವ್ರಿಗೆ ಕೈಗೆ ಸಿಗಬೇಕು ಪುಸ್ತಕಗಳು, ಲೈಬ್ರರಿಯನ್ನು ಕೇಳಿ ತೊಗೊಳಂಗಿರಬಾರ್ದು. ಇಂಥದ್ದೆಲ್ಲ ಅವ್ರಿಗೆ ಫೆಸಿಲಿಟೀಸನ್ನು ಮಾಡಿಕೊಟ್ಟಿದ್ದೇವೆ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಈಗ ರೆಸಿಡೆನ್ಷಿಯಲ್ ಕರೆದಿರೋದ್ರಿಂದ, ರೆಸಿಡೆನ್ಷಿಯಲ್ ಜೊತೆಯಲ್ಲಿ ಡೇ ಸ್ಕಾಲರ್ಸ್ಗೂ ಕರೆದಿರೋದ್ರಿಂದ ಈ ಲೋಕಲ್ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಿದೆ.
ಅವರೆಲ್ಲರೂ ಬಂದು ಹೋಗುವಂಥದ್ದು. ಸೊ ನಮ್ಮ ಪಾಠಗಳು ಉತ್ಕೃಷ್ಟವಾಗಿರುತ್ತೆ, ಅವ್ರಿಗೂ ಕೂಡ ಒಳ್ಳೆಯ ರಿಸಲ್ಟ್ ಬರುತ್ತೆ, ಚೆನ್ನಾಗಾಗುತ್ತೆ. ಆ ಥರದ ವ್ಯವಸ್ಥೆನ ಈ ವರ್ಷ ಬರೀ ಒಂದು ಸೆಕ್ಷನ್ ಮಾತ್ರ, ಒಂದು 40 to 50 ಸ್ಟೂಡೆಂಟ್ಸಿಗೆ ಮಾತ್ರ ಕೊಟ್ಟಿದ್ದೇನೆ. ಇಷ್ಟೊತ್ತು ಎಜುಕೇಷನ್ ಬಗ್ಗೆ ಮಾತಾಡಿದ್ವಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅದರಲ್ಲಿ ಕಲ್ಚರಲ್ ಇರಬಹುದು, ಸ್ಪೋರ್ಟ್ಸ್ ಇರಬಹುದು, ಅದರಲ್ಲಿ ಏನೆಲ್ಲ ಇದು ಆಕ್ಟಿವಿಟೀಸ್ ಇದೆ? ಸೈನ್ಸ್ ಕಾಲೇಜ್ ಆದ್ದರಿಂದ ಮಕ್ಕಳಿಗೆ ಆಟ ಪಾಠಗಳ ವಿಚಾರಗಳಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕು ನಾವು. ಅವರಿಗೆ ಟೈಮ್ ಸಾಕಾಗಲ್ಲ ನೋಡಿ. ಮಾರ್ನಿಂಗ್ 5:30 to 10:30 ನಾವು ಟೈಮ್ ಟೇಬಲ್ ಕೊಡ್ತೇವೆ. ಅಷ್ಟೆಲ್ಲ ಟೈಮ್ ಇದ್ದರೂ ಕೂಡ ಮಕ್ಕಳಿಗೆ ಪ್ರಿಪರೇಷನ್ ಟೈಮ್ ಸಾಕಾಗಲ್ಲ. ಈಗೇನಾಗಿದೆ, ಇವರು PUCಗೋಸ್ಕರ ಓದಬೇಕು, ಬೋರ್ಡ್ಗೋಸ್ಕರ ಓದಬೇಕು, ಜೊತೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಪ್ರಿಪೇರ್ ಆಗಬೇಕು ಸೈಮಲ್ಟೇನಿಯಸ್ ಆಗಿ. ಎಷ್ಟು ಟೈಮ್ ಇದ್ದರೂ ಮಕ್ಕಳಿಗೆ ಸಾಕಾಗಲ್ಲ. ಹಾಗಾಗಿ ಈ ಸ್ಪೋರ್ಟ್ಸ್ ಅನ್ನೋದನ್ನು ಸ್ವಲ್ಪ ಲಿಮಿಟಾಗೆ ಇಟ್ಕೊಂಡಿರ್ತೀವಿ. ಅವರಿಗೆ ಡೈಲಿ 1.5 hour ಆಡಲಿಕ್ಕೆ ಏನು ಬಿಡ್ತೇವೆ, ಅಷ್ಟೇ ಅವರಿಗೆ ಸ್ಪೋರ್ಟ್ಸ್ಗೋಸ್ಕರ ಕೊಡುವಂಥ ಟೈಮ್. ಇನ್ನು ಕಲ್ಚರಲ್ ವಿಚಾರಕ್ಕೆ ಬಂದರೆ ಮಕ್ಕಳಲ್ಲಿ ಸ್ವಲ್ಪ ಲೈವ್ಲಿ ಆ್ಯಕ್ಟಿವಿಟೀಸ್ ಬೇಕು ಅಂದರೆ ಅದೆಲ್ಲ ಮಾಡಲೇಬೇಕಾಗತ್ತೆ. ಆವಾಗ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಏನಾದರೂ ಒಂದೊಂದು ಪ್ರೋಗ್ರಾಮ್ಗಳನ್ನು ಮಾಡ್ಕೊಳ್ಳುವಂಥದ್ದು ಮಾಡ್ತೇವೆ. ಆ್ಯನ್ಯುಯಲ್ ಡೇಗಳು, ಇಯರ್ ಎಂಡಲ್ಲಿ ಏನಾದರೂ ಸ್ವಲ್ಪ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡಿ ಮಕ್ಕಳು ಖುಷಿಯಾಗಿರ್ತಾರೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ನಾಲೆಜ್ ಪೇಸ್ ದ ಬೆಸ್ಟ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಸರ್. ಒಬ್ಬ ಮಕ್ಕಳ ಭವಿಷ್ಯವನ್ನು ರೂಪಿಸೋದು, ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸೋ ಮೂಲಕ ಸಮಾಜಕ್ಕೆ ನೀವು ಕೊಡ್ತಾ ಇರುವಂತಹ ಕೊಡುಗೆ ಇದೆಯಲ್ಲ, ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಬದುಕು ನೂರಾರು ತಿರುವುಗಳನ್ನು ನೀಡುತ್ತೆ. ಅದರಲ್ಲಿ ಬಹುಮುಖ್ಯವಾದಂತಹ ತಿರುವನ್ನು ನೀಡೋದೇ ಕಾಲೇಜು. ಅದರಲ್ಲೂ ಸಾವಿರಾರು ನೆನಪುಗಳನ್ನು ನಾವು ಜೀವನದುದ್ದಕ್ಕೂ ನೆನಪಿನಲ್ಲಿ ಇಟ್ಕೊಳ್ಳುವಂತೆ ಮಾಡೋದೇ ಕಾಲೇಜು. ಅಂಥದ್ರಲ್ಲಿ ನೌಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಓದುವಂತಹ ಅನುಭವವೇ ಬೇರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಗೋಲ್ಡನ್ ಲೈಫ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.